ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೂದುಗುಂಬಳಕಾಯಿಂದ ಹಲ್ವಾ ಮಾಡ್ತಾಯಿದ್ದೀನಿ. ಇದನ್ನು ಕಾಶಿ ಹಲ್ವಾನು ಅಂತಾರೆ. ನೋಡಿ, ನಾನು ಬೂದುಗುಂಬಳಕಾಯಿನ ಎಲ್ಲ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತುರ್ಕೊಳ್ತೀನಿ. ಈಗ ನಾನು ಇದನ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಪಾತ್ರೆ ಬಿಸಿಯಾಗಿದೆ, ನಾನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಬೇಕು. ನನಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಸೊ ನಾನು ಗೋಡಂಬಿ ಮಾತ್ರ ಹಾಕ್ತೀನಿ. ಬಾದಾಮಿ ಇದೆ, ನೀವು ಬಾದಾಮಿನ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ನೋಡಿ, ಫ್ರೈ ಆಗಿದೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದುಬಿಡ್ತೀನಿ. ಬೌಲಿಗೆ ತೆಗೆದಿಟ್ಕೊಂಡಿರ್ತೀನಿ. ಈಗ ನಾನು ತುರಿದಿಟ್ಕೊಂಡಿರೋದನ್ನು ಅಳತೆಗೋಸ್ಕರ ಒಂದು ಬೌಲಿಗೆ ಹಾಕ್ತಿದ್ದೀನಿ. ನೋಡಿ, ಒಂದು ಬೌಲು ಇದೆ. ಗೋಡಂಬಿ ಫ್ರೈ ಮಾಡ್ಕೊಂಡಲ್ಲ, ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. 2 ಬೌಲು ಹಾಕ್ತಿದೆ ನಾನು ತುರಿದಿಟ್ಟಿರೋದು. ನಾವು ಒಂದು 3/4 ಬೌಲಷ್ಟು ಸಕ್ಕರೆ ಹಾಕಿದ್ರೆ ಸಾಕು 2 ಬೌಲಿಗೆ. ಇಲ್ಲ, ಅರ್ಧ ಬೌಲ್ ಸಕ್ಕರೆ ಹಾಕಿದ್ರು ಸಾಕು. ಇದನ್ನು ಚೆನ್ನಾಗಿ ಇದರಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಈ ಥರ ಹುರ್ಕೋಬೇಕು. ಆಮೇಲೆ ಸಕ್ಕರೆ ತುಪ್ಪ ಹಾಕ್ಕೋಬೇಕು. ಫಸ್ಟು ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದರಲ್ಲಿ ನೀರೆಲ್ಲ ಡ್ರೈ ಆಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಡ್ರೈ ಆಗಿದ ತಕ್ಷಣ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ. ಸೊ ಇವಾಗ ನಾನು 2 ಏಲಕ್ಕಿ ಹಾಗೆ ತೆಗೆದು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಪೌಡ್ರ್ ಮಾಡಾಕ್ಬೋದು. ಅದಕ್ಕೇ ನಾನು ಇವಾಗ ಹಾಫ್ ಬೌಲು, ಇದರಲ್ಲಿ 2 ಬೌಲ್ ತೊಗೊಂಡಿದ್ದೆ. ಈಗ ಅದರಲ್ಲಿ ಹಾಫ್ ಬೌಲು ನಾನು ಶುಗರ್ ಹಾಕ್ತಾಯಿದ್ದೀನಿ. ಅದಕ್ಕೇ ಇವಾಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರನೇ ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಬೂದುಗುಂಬಳಕಾಯಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಮಕ್ಕಳೆಲ್ಲ ಕೆಲವೊಂದು ಟೈಮ್ ತರಕಾರಿ ತಿನ್ನಲ್ಲ ಅಂದಾಗ ಈ ಥರ ಹಲ್ವಾ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ನೋಡಿ, ಹಲ್ವಾ ರೆಡಿ ಆಗಿದೆ. ಇಷ್ಟ ಆದರೆ ಸಾಕು. ಸೊ ಇವಾಗ ನಾನು ಇದಕ್ಕೆ ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿ ಹಾಕ್ತೀನಿ. ಮಿಕ್ಸ್ ಮಾಡಿದ್ರೆ ಆಯಿತು. ತುಂಬ ಟೇಸ್ಟಿ ಹಾಗೆ ಹೆಲ್ದಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈಸಿ ಕೂಡ ಇದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ರೆಡಿ ಆಯಿತು. ಹಾಗೆಯೇ ನನ್ನ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.